ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾನು ಚಟಾಪಟ ಚಂದ್ರು ಬಂದಿದ್ದೀನಿ. ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಿಚನಲ್ಲಿ ಒಂದು ಒಳ್ಳೆ ಅಡುಗೆ ಮಾಡೋಣ, ಪ್ರೀತಿ ತರೋಣ ಅಂತೇಳಿ ಇವತ್ತು ಎಗ್ ಚಾಪ್ಸ್ ಮಾಡ್ತಾ ಇದ್ದೀನಿ. ಬೇಕಾಗಿರುವ ಪದಾರ್ಥಗಳು: ಮೊಟ್ಟೆ, ಹಸೆ ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಕಾಳುಮೆಣಸು, ಧನಿಯಾ, ಕೊತ್ತಂಬರಿ, ಪುದೀನ, ಪಾಲಕ್ಕು, ಈರುಳ್ಳಿ, ಅರಿಶಿನ, ಉಪ್ಪು, ಎಣ್ಣೆ. ಈಗ ದೀಪಾಲಂಕಾರ ಬೆಳಗಿಸಿದ್ದೀನಿ. ಎಗ್ ಚಾಪ್ಸ್ ಮಸಾಲ ರೆಡಿ ಮಾಡ್ತಾ ಇದ್ದೀನಿ. ಇದಕ್ಕೆ ಒಂದು 30 ಗ್ರಾಮ್ ಎಣ್ಣೆಯನ್ನು ಪರಿಪೂರ್ಣತೆಯಿಂದ ಹಾಕಿಕೊಳ್ಳುತ್ತೇನೆ. ಈಗ ನೋಡಿ, ಎಗ್ ಚಾಪ್ಸ್ ಮಾಡೋಕ್ಕೆ ಒಂದು 8 ಹಸಿಮೆಣಸಿನ್ಕಾಯಿ, 1 ಕೈ ಹಿಡಿ ಧನಿಯಾ, 2 ಚಕ್ಕೆ, 2 ಲವಂಗ, ಕಾಳು ಮೆಣಸು 1 ಕೈ ಹಿಡಿ. ಇದಕ್ಕೆ ರಾಜ ಯಾವುದು ಅಂದರೆ ಕಾಳು ಮೆಣಸೆ. ಸೂಪರಾಗಿ ಇರಬೇಕು ಅಂದರೆ 1 ಕೈ ಹಿಡಿ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ. ಇದನ್ನು ಹಾಕಿ ಬಿಡುವುದೇ, ಚೆಂದ ಅಲ್ಲಾಡಿಸಿ ಬಿಡುವುದೇ. 1 ಈರುಳ್ಳಿ, ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಪಾಲಕ್ಕು. ಇವನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಒಂದು ಅರ್ಧ ಚಿಪ್ಪಷ್ಟು ತೆಂಗಿನಕಾಯಿ, ಮೊಟ್ಟೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಈ ಥರ ಬೇಯಿಸ್ಕೊಂಡಿದ್ದ ಮೊಟ್ಟೆ ಹಾಕ್ಕೊಂಡು ಚಾಪ್ಸ್ ಮಾಡ್ಬೋದು, ಆಮೇಲಿಂದ ಫ್ರೈ ಮಾಡ್ಬೋದು, ಆಮೇಲೆ ಆಮ್ಲೆಟ್ ಮಾಡ್ಬೋದು, ಎಗ್ ಬುರ್ಜಿ ಮಾಡ್ಬೋದು. ಏನೋ ದಿನ ಒಂದೊಂದು ವೆರೈಟಿ ಎಗ್ ಮಸಾಲ, ಕೆಂಪು ಕಲರ್ ಎಗ್ ಮಸಾಲ, ಟೊಮೊಟೊ ಗೊಜ್ಜು ಹಾಕಿ ಮಾಡ್ಕೊಬೋದು. ಎಲ್ಲ ರುಚಿ ಇರುತ್ತೆ. ಇವತ್ತು ಎಗ್ ಚಾಪ್ಸು ಭಾಳ ಫೇಮಸ್ ಅಂತೇಳಿ ಒಂದು ಎಗ್ ಚಾಪ್ಸ್ ನಿಮಗೆ ತೋರಿಸ್ಕೊಟ್ಟ ಮೇಲೆ ಗೊತ್ತಾಗುತ್ತೆ ಅದು ರುಚಿ. ಆಮೇಲೆ ನೋಡಬೇಕು, ಅನುಭವಿಸಾದ್ಮೇಲೆ ನೀವು ಹೇಳಬೇಕು. ಈಗ ಸ್ವಲ್ಪ ನಾಟಿ ಕೊತ್ತಂಬರಿ 1 ಕೈ ಹಿಡಿ, ಹಚ್ಚ ಹಸಿರಾಗಿ ಬರುತ್ತೆ. ಪಾಲಕ್ ಹಾಕಿದ್ದೀವಿ, ಪುದೀನ ಹಾಕಿದ್ದೀವಿ, ಒಳ್ಳೆ ಫ್ಲೇವರ್ ಬರುತ್ತೆ ನೋಡಿ. ಕಾಯಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕಾಳುಮೆಣಸು, ಧನಿಯಾ ಎಲ್ಲ ಹಾಕಿದ್ದೀವಿ. ಈಗ ಮಿಕ್ಸಿ ಜಾರಲ್ಲಿ ಹಾಕೋದೆ, ಸ್ಟವ್ ಆಫ್ ಮಾಡೋದೆ. ಒಂದು 5 ನಿಮಿಷ ಮಿಕ್ಸಿಗೆ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಹಾರದ ಮೇಲೆ ರುಬ್ಬೋದು, ಬಾಣಲಿ ತಂದು ಇಡೋದು, ಮಸಾಲೆ ಬಿಡ್ತಾ ಇರೋದು. 5 ನಿಮಿಷ ಆದಮೇಲೆ ಮೊಟ್ಟೆ ಹಾಕಿದ್ರೆ ಹೆಂಗಿರುತ್ತೆ ಗೊತ್ತಾ, ತಿನ್ನಿ ಆಮೇಲೆ ಹೇಳಿ. ಇದಕ್ಕೆ ಒಂಚೂರು ಆರಿದೆ, ಒಂಚೂರು ನೀರು ಹಾಕ್ಕೊತೀನಿ. ಯಾಕಂದರೆ ಈರುಳ್ಳಿಲೆಲ್ಲ ಆಲ್ರೆಡಿ ನೀರಿರುತ್ತೆ, ಕೊತ್ತಂಬರಿಲಿ ನೀರಿನ ಅಂಶ ಇರುತ್ತೆ. ಎಣ್ಣೆ ಹಾಕೋಣ, ಒಂದು 30 ಗ್ರಾಮ್. ಇವಾಗ ನೋಡಿ, ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಈರುಳ್ಳಿ ಹಾಕ್ತಾ ಇರೋದೆ. ಸ್ವಲ್ಪ ಚೆನ್ನಾಗಿ ಬ್ರೌನಿಷ್ ಆಗಲಿ ಇದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ. ತಿನ್ನೋವಾಗ ಈರುಳ್ಳಿ ಸಿಗುತ್ತೆ, ಸ್ವಲ್ಪ ಉಪ್ಪು ಹಾಕಿದಾಗ ಉಪ್ಪು ರುಚಿ ಇರುತ್ತೆ. ಈರುಳ್ಳಿನೂ ಚೆನ್ನಾಗಿ ಬೇಗ ಬೇಯುತ್ತೆ ನೋಡಿ. ಎಲ್ಲ ಚೆನ್ನಾಗಿ ಈರುಳ್ಳಿ, ಅರಿಶಿನ, ಉಪ್ಪು ಹಾಕಿದ್ದೀವಿ. ಈಗ ಮಿಕ್ಸಿಲಿ ಹಾಕಿದ್ರು ಮಸಾಲೆಯನ್ನು ಇದಕ್ಕೆ ಸ್ವಚ್ಛತೆಯಿಂದ ಬಿಡುತ್ತೇನೆ. ಈಗ ಒಂದು 8 ಮೊಟ್ಟೆಯನ್ನು ಇದಕ್ಕೆ ಹಾಕುತ್ತಿದ್ದೇನೆ. 2 ನಿಮಿಷ ಬಿಡುವುದು, ರುಚಿಯಾಗಿ ರುಚಿಯಾಗಿ ತಿನ್ನುವುದು. ಇನ್ನು 2 ನಿಮಿಷ ಬಿಟ್ಬಿಟ್ರೆ ಎಗ್ ಚಾಪ್ಸ್ ರೆಡಿ ಆಗುತ್ತೆ. ಖುಷಿಯಾಗಿ ಬಾರಿಸ್ತಾ ಇರ್ಬೋದು. ಹೆಂಗಿರುತ್ತೆ ಅಂದರೆ ಆಮೇಲೆ ನೀವು ಹೇಳಬೇಕು. ನೋಡಿ ಎಗ್ ಚಾಪ್ಸ್ ರೆಡಿ ಇದೆ. ಈಗ ಒಂದು ರೌಂಡು ಸ್ವಲ್ಪ ತಿರುಗಿಸ್ಕೊಟ್ಬಿಟ್ಟು ಇಂಧನ ಆಫ್ ಮಾಡಿಬಿಟ್ಟು ನಮ್ಮ ಸರ್ವಿಸ್ ಬೋಲ್ಗೆ ಹಾಕ್ಕೊಂಡ್ರೆ ಹೆಂಗಿರೋದೆ ಗೊತ್ತೆ. ಚಪಾತಿ ಜೊತೆ, ಎಗ್ ಫ್ರೈಡ್ ರೈಸ್ ಜೊತೆಗೆಲ್ಲ ರುಚಿಯಾಗಿ ತಿಂತಾಯಿದ್ರೆ ನೆಕ್ಸ್ಟು ಮನೇಲಿ ಮಾಡಿಸ್ಕೊಳ್ತಾನೆ ಇರಬೇಕು. ಆಹಾ ಅಂತ ತಿಂತಾನೆ ಇರಬೇಕು. ನಾನಂತೂ ವಾರಕ್ಕೊಂದ್ಸಲ ಚಪಾತಿ ಜೊತೆ ಮಾಡಿಸ್ಬಿಡ್ತೀನಿ ಮನೇಲಿ, ಭಾನುವಾರ ಸಾಯಂಕಾಲದೊತ್ತು. ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಿಚನಲ್ಲಿ ನೋಡಿ ಎಗ್ ಚಾಪ್ಸ್ ಮಾಡಿದ್ವಿ. ಎಷ್ಟು ಈಸಿ, ಏನು ಕಷ್ಟಪಡೋಂಗಿಲ್ಲ, ಏನಿಲ್ಲ. ಮೊಟ್ಟೆ ತಂದ, ಒಂದು ಪಕ್ಕದಲ್ಲಿ ಇಟ್ಟ, ಈ ಕಡೆ ಹುರ್ದ, 2 ಈರುಳ್ಳಿ ತಗೊಂಡು ಹುರ್ದ, ಸ್ವಲ್ಪ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಹಾಕಿದ್ವಿ. ಎಷ್ಟು ಬೇಗ ಆಯಿತು. ಮನೆಯಲ್ಲೇ ಮಾಡ್ಕೋಬೋದು, ಆಹಾ ಅಂತ ತಿನ್ಕೊಬೋದು. ತಿಂದಾದ್ಮೇಲೆ ಹೇಳಲೇಬೇಕು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ. ಬರ್ತೀನಿ, ಇನ್ನೂ ಒಳ್ಳೊಳ್ಳೆ ಅಡುಗೆ ತೋರಿಸೋಣ. ನಿಮ್ಮ ಪ್ರೀತಿ ಬೆಳೆಸೋಣ.